ಮತ್ತೆ ಅಸ್ತ್ರ ಮಂತ್ರದಿಂದ ಅದರ ರಕ್ಷೆ ಮಾಡಿ ದೇನು ಮುದ್ರ ತೋರಿಸಬೇಕು. ಪೂಜೆಯ ಎಲ್ಲ ದ್ರವ್ಯಗಳನ್ನು ಪ್ರೋಕ್ಷಣೆ ಪಾತ್ರದ ನೀರಿನಿಂದ ಮೂಲ ಮಂತ್ರದ ಪ್ರೋಕ್ಷಿಸಿ ವಿಧಿವತ್ತಾಗಿ ಶೋಧನೆ ಮಾಡಬೇಕು. ಶ್ರೇಷ್ಠ ಸಾಧಕನು ಹೆಚ್ಚು ಪಾತ್ರೆಗಳು ಸಿಗದಿದ್ದರೆ ಎಲ್ಲ ಕರ್ಮಗಳನ್ನು ಒಂದೇ ಪ್ರೋಕ್ಷಣೀಯ ಪಾತ್ರೆಯಲ್ಲೇ ಸಂಪಾದಿಸಿಡಬೇಕು. ಅದರ ಜಲದಿಂದಲೇ ಸಾಮಾನ್ಯವಾಗಿ ಅರ್ಘ್ಯವನ್ನು ಕೊಡಲಿ. ಅನಂತರ ಮಂಡಳದ ದಕ್ಷಿಣ ದ್ವಾರ ಭಾಗದಲ್ಲಿ ಭಕ್ಷ್ಯ ಭೋಜ್ಯಾದಿಗಳಿಂದ ವಿಧಿವತ್ತಾಗಿ ವಿನಾಯಕ ದೇವರನ್ನು ಪೂಜಿಸಿ ಅಂತಃಪುರದ ಸ್ವಾಮಿ ಸಾಕ್ಷಾತ್ ನಂದಿಯನ್ನು ಚೆನ್ನಾಗಿ ಪೂಜೆ ಮಾಡಲಿ. ಅವನ ಅಂಗಕಾಂತಿಯು ಸುವರ್ಣಮಯ ಪರ್ವತದಂತೆ ಇದೆ. ಸಮಸ್ತ ಆಭೂಷಣಗಳು ಅವನ ಶೋಭೆಯನ್ನು ಹೆಚ್ಚಿಸಿದೆ. ಮಸ್ತಕದಲ್ಲಿ ಬಾಲಚಂದ್ರನ ಮುಕುಟ ಶೋಭಿಸುತ್ತಿದೆ. ಅವನ ಮೂರ್ತಿಯು ಸೌಮ್ಯವಾಗಿದೆ. ಅವನು 3 ಕಣ್ಣು ಮತ್ತು 4 ಭುಜಗಳಿಂದ ಕೂಡಿರುವನು. ಅವ ಒಂದು ಕೈಯಲ್ಲಿ ಹೊಳೆಯುವ ತ್ರಿಶೂಲ, 2ನೇದರಲ್ಲಿ ಮೃಗಿ, 3ನೇದರಲ್ಲಿ ಟಂಕ ಮತ್ತು 4ನೇದರಲ್ಲಿ ಹರಿತವಾದ ಬೆತ್ತ ಧರಿಸಿರುವನು. ಅವನ ಮುಖಕಾಂತಿಯು ಚಂದ್ರಮಂಡಲದಂತೆ ಉಜ್ವಲವಾಗಿದೆ. ಮುಖವು ವಾನರದಂತೆ ಇದೆ. ದ್ವಾರದ ಉತ್ತರದ ಪಾರ್ಶ್ವದಲ್ಲಿ ಅವನ ಪತ್ನಿ ಮರುದ್ಗಣರ ಪುತ್ರಿ ಸುಯಶ ಇದ್ದಾಳೆ. ಅವಳು ಉತ್ತಮ ವ್ರತವನ್ನು ಪಾಲಿಸುವಳು ಮತ್ತು ಪಾರ್ವತಿಯ ಚರಣಗಳ ಶೃಂಗಾರ ಮಾಡುವುದರಲ್ಲಿ ತೊಡಗಿರುವಳು. ಆಕೆಯನ್ನು ಪೂಜಿಸಿ ಪರಮೇಶ್ವರ ಶಿವನ ಭವನದೊಳಗೆ ಪ್ರವೇಶಿಸಿ ಆ ದ್ರವ್ಯಗಳಿಂದ ಶಿವಲಿಂಗದ ಪೂಜೆ ಮಾಡಿ ನಿರ್ಮಲ್ಯವನ್ನು ತೆಗೆಯಬೇಕು. ಅನಂತರ ಹೂವನ್ನು ತೊಳೆದು ಶಿವಲಿಂಗದ ಮೇಲೆ ಅದರ ಶುದ್ಧಿಗಾಗಿ ಇಡಬೇಕು. ಮತ್ತೆ ಕೈಯಲ್ಲಿ ಹೂವನ್ನೆತ್ತಿಕೊಂಡು ಯಥಾಶಕ್ತಿ ಮಂತ್ರವನ್ನು ಜಪ ಮಾಡಲಿ. ಇದರಿಂದ ಮಂತ್ರದ ಶುದ್ಧಿಯಾಗುತ್ತದೆ. ಈಶಾನ್ಯ ಮೂಲೆಯಲ್ಲಿ ಚಂಡಿಕೇಶ್ವರನನ್ನು ಆರಾಧನೆ ಮಾಡಿ ಅವನಿಗೆ ಹಿಂದಿನ ನಿರ್ಮಲ್ಯವನ್ನು ಅರ್ಪಿಸಲಿ. ಅನಂತರ ಇಷ್ಟ ದೇವತೆಗಾಗಿ ಆಸನವನ್ನು ಕಲ್ಪಿಸಲಿ. ಕ್ರಮವಾಗಿ ಆಧಾರಾದಿಗಳನ್ನು ಧ್ಯಾನಿಸಲಿ. ಕಲ್ಯಾಣಮಯಿ ಆಧಾರ ಶಕ್ತಿಯ ಭೂತಳದಲ್ಲಿ ವಿರಾಜಮಾನನಾಗಿದ್ದಾಳೆ ಮತ್ತು ಆಕೆಯ ಅಂಗಕಾಂತಿಯು ಶ್ಯಾಮಲವಾಗಿದೆ. ಈ ಪ್ರಕಾರ ಆಕೆಯ ಸ್ವರೂಪವನ್ನು ಚಿಂತಿಸಲಿ. ಅದರ ಮೇಲೆ ಹೆಡೆಯನ್ನೆತ್ತಿಕೊಂಡು ಸರ್ಪಾಕಾರ ಅನಂತನು ಕುಳಿತಿರುವನು. ಅವನ ಅಂಗಕಾಂತಿಯು ಉಜ್ವಲವಾಗಿದೆ. ಅವನು 5 ಹೆಡೆಗಳಿಂದ ಕೂಡಿದ್ದು ಆಕಾಶವನ್ನೇ ನೆಕ್ಕುತ್ತಿರುವಂತೆಯೇ ಕಂಡುಬರುತ್ತದೆ. ಆದಿಶೇಷನ ಮೇಲೆ ಭದ್ರಾಸನವಿದೆ. ಅದರ 4 ಕಾಲುಗಳಲ್ಲಿ ಸಿಂಹದ ಆಕೃತಿಯನ್ನು ಕೆತ್ತಿರುವರು. ಆ 4 ಕಾಲುಗಳು ಕ್ರಮವಾಗಿ ಧರ್ಮ, ಜ್ಞಾನ, ವೈರಾಗ್ಯ ಮತ್ತು ಐಶ್ವರ್ಯ ರೂಪವಾಗಿದೆ. ಧರ್ಮವೆಂಬ ಕಾಲು ಆಗ್ನೇಯ ಮಾಲೆಯಲ್ಲಿದೆ. ಅದರ ವರ್ಣ ಬೆಳ್ಳಗಾಗಿದೆ. ಜ್ಞಾನವೆಂಬ ಕಾಲು ನೈಋತ್ಯ ಮೂಲೆಯಲ್ಲಿ ಇದ್ದು ಅದರ ವರ್ಣ ಕೆಂಪಾಗಿದೆ. ವೈರಾಗ್ಯ ವಾಯುವ್ಯ ಮೂಲೆಯಲ್ಲಿದ್ದು ಅದರ ಬಣ್ಣ ಹಳದಿಯಾಗಿದೆ. ಐಶ್ವರ್ಯ ಈಶಾನ್ಯ ಮೂಲೆಯಲ್ಲಿದ್ದು ಅದರ ಬಣ್ಣ ಶ್ಯಾಮಲವಾಗಿದೆ. ಅಧರ್ಮ ಮೊದಲಾದವುಗಳು ಆ ಶಾಸನದ ಪೂರ್ವಾದಿ ಭಾಗಗಳಲ್ಲಿ ಕ್ರಮವಾಗಿ ಸ್ಥಿತವಾಗಿದೆ. ಅರ್ಥಾತ್ ಅಧರ್ಮವು ಪೂರ್ವದಲ್ಲಿ, ಅಜ್ಞಾನವು ದಕ್ಷಿಣದಲ್ಲಿ, ಆ ವೈರಾಗ್ಯವು ಪಶ್ಚಿಮದಲ್ಲಿ ಮತ್ತು ಅವೈಶ್ವರ್ಯ ಉತ್ತರದಲ್ಲಿವೆ. ಇವುಗಳ ಅಂಗವು ರಾಜವರ್ತ ಮಣಿಯಂತೆ ಇದೆ ಎಂದು ಭಾವಿಸಬೇಕು. ಈ ಭದ್ರಾಸನವನ್ನು ಮೇಲಿನಿಂದ ಆಚ್ಛಾದಿಸಿರುವ ಶ್ವೇತ ನಿರ್ಮಲ ಪದ್ಮಮಯ ಆಸನವಿದೆ. ಅಣಿಮಾದಿ 8 ಐಶ್ವರ್ಯ ಗುಣಗಳೇ ಆ ಕಮಲದ 8 ದಳಗಳಾಗಿವೆ. ವಾಮದೇವಾದಿ ರುದ್ರರು ತಮ್ಮ ವಾಮಾದಿ ಅಶಕ್ತಿಗಳೊಂದಿಗೆ ಆ ಕಮಲದ ಕೆಸರಾಗಿದೆ. ಆ ಮನೋನ್ಮನಿ ಮೊದಲಾದ ಅಂತಶಕ್ತಿಗಳೇ ಬೀಜವಾಗಿವೆ. ಅಪಾರ ವೈರಾಗ್ಯವು ಕರ್ಣಿಕೆಯಾಗಿದೆ. ಶಿವಸ್ವರೂಪ ಜ್ಞಾನವು ನಾಳವಾಗಿದೆ. ಶಿವಧರ್ಮವು ಕಂದವಾಗಿದೆ. ಕರ್ಣಿಕೆಯ ಮೇಲೆ 3 ಮಂಡಲಗಳಿವೆ ಮತ್ತು ಆ ಮಂಡಲಗಳ ಮೇಲೆ ಆತ್ಮತತ್ವ, ವಿದ್ಯಾತತ್ವ ಮತ್ತು ಶಿವತತ್ವ ರೂಪಿ ತ್ರಿವಿಧ ಆಸನಗಳಿವೆ. ಇವೆಲ್ಲ ಆಸನಗಳ ಮೇಲೆ ವಿಚಿತ್ರ ಹಾಸಿಗೆಗಳಿಂದ ಆಚ್ಛಾದಿತ ಒಂದು ಸುಖದ ದಿವ್ಯ ಆಸನವನ್ನು ಕಲ್ಪಿಸಬೇಕು. ಅದು ಶುದ್ಧ ವಿದ್ಯೆಯಿಂದ ಅತ್ಯಂತ ಪ್ರಕಾಶಮಾನವಾಗಿರಲಿ. ಆಸನದ ಬಳಿಕ ಆವಾಹನ, ಸ್ಥಾಪನ, ಸಂನಿರೋಧನ, ನಿರೀಕ್ಷಣ ಹಾಗೂ ನಮಸ್ಕಾರ ಮಾಡಲಿ. ಇವೆಲ್ಲ ಮುದ್ರೆಗಳನ್ನು ಬೇರೆ ಬೇರೆಯಾಗಿ ಪ್ರದರ್ಶಿಸಲಿ. ಅನಂತರ
ಪಾದ್ಯ, ಆಚಮನ, ಅರ್ಘ್ಯ, ಗಂಧ, ಪುಷ್ಪ, ಧೂಪ, ದೀಪ, ತಾಂಬೂಲವನ್ನು ಅರ್ಪಿಸಿ ಶಿವೆ ಮತ್ತು ಶಿವನನ್ನು ಶಯನ ಮಾಡಿಸಲಿ. ಅಥವಾ ಮೇಲೆ ಹೇಳಿದಂತೆ ಆಸನ ಮತ್ತು ಮೂರ್ತಿಯನ್ನು ಕಲ್ಪಿಸಿ ಮೂಲ ಮಂತ್ರ ಹಾಗೂ ಇತರ ಈಶಾನಾದಿ ಬ್ರಹ್ಮ ಮಂತ್ರಗಳಿಂದ ಸಕಲೀಕರಣದ ಕ್ರಿಯೆಯನ್ನು ಮಾಡಿ ದೇವಿ ಪಾರ್ವತಿಯೊಂದಿಗೆ ಪರಮ ಕಾರಣ ಶಿವನು ಆವಾಹಿಸಬೇಕು. ಭಗವಾನ್ ಶಿವನ ಅಂಗಕಾಂತಿಯು ಶುದ್ಧ ಸ್ಫಟಿಕದಂತೆ ಉಜ್ವಲವಾಗಿದೆ. ಅವನು ನಿಶ್ಚಲನು, ಅವಿನಾಶಿಯು, ಸಮಸ್ತ ಲೋಕಗಳ ಪರಮ ಕಾರಣನು, ಸರ್ವಲೋಕ ಸ್ವರೂಪನು, ಎಲ್ಲರ ಹೊರಗೆ ಒಳಗೆ ಇರುವನು, ಸರ್ವವ್ಯಾಪಿಯು, ಅಣುವಿಗಿಂತ ಅಣುವು, ಮಹತ್ತಿಗಿಂತ ಮಹಾನನೂ ಆಗಿರುವನು. ಭಕ್ತರಿಗೆ ಆಯಾಸವಿಲ್ಲದೆ ದರ್ಶನ ಕೊಡುವನು. ಎಲ್ಲರ ಈಶ್ವರನು ಅವಯನೂ ಆಗಿರುವನು. ಬ್ರಹ್ಮ, ಇಂದ್ರ, ವಿಷ್ಣು, ರುದ್ರ ಮೊದಲಾದ ದೇವತೆಗಳಿಗೂ ಕೂಡ ಅಗೋಚರನಾಗಿರುವನು. ಸಮಸ್ತ ವೇದಗಳ ಸಾರತತ್ವವಾಗಿರುವನು. ವಿದ್ವಾಂಸರಿಗೂ ಗೋಚರಿಸುವುದಿಲ್ಲ. ಆದಿ, ಮಧ್ಯ, ಅಂತ್ಯಗಳಿಂದ ರಹಿತನಾಗಿದ್ದಾನೆ. ಭವರೋಗದಿಂದ ಗ್ರಸ್ತ ಪ್ರಾಣಿಗಳಿಗಾಗಿ ಔಷಧಾರೂಪನಾಗಿರುವನು. ಶಿವತತ್ವದ ರೂಪದಲ್ಲಿ ವಿಖ್ಯಾತನಾಗಿದ್ದಾನೆ ಮತ್ತು ಎಲ್ಲರ ಕಲ್ಯಾಣ ಮಾಡುವುದಕ್ಕಾಗಿ ಜಗತ್ತಿನಲ್ಲಿ ಸುಸ್ಥಿರ ಶಿವಲಿಂಗದ ರೂಪದಲ್ಲಿ ಇರುವನು. ಹೀಗೆ ಭಾವಿಸಿ ಭಕ್ತಿ ಭಾವದಿಂದ ಗಂಧ, ಧೂಪ, ದೀಪ, ಪುಷ್ಪ, ನೈವೇದ್ಯ ಈ ಪಂಚೋಪಚಾರಗಳಿಂದ ಶಿವಲಿಂಗದ ಪೂಜೆ ಮಾಡಲಿ. ಪರಮಾತ್ಮ ಮಹೇಶ್ವರ ಶಿವನ ಮಂಗಳಮಯ ಮೂರ್ತಿಯ ಅಭಿಷೇಕ ಕಾಲದಲ್ಲಿ ಜಯ ಜೈಕಾರ ಮಂಗಲ ಪಾಠಗಳನ್ನು ಮಾಡಬೇಕು. ಪಂಚಗವ್ಯ, ತುಪ್ಪ, ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ ಹೀಗೆ ಪಂಚಾಮೃತದೊಂದಿಗೆ ಫಲ ಮೂಲಗಳ ಸಾರತತ್ವಗಳಿಂದ ಎಳ್ಳು, ಸಾಸಿವೆ, ಸತ್ತುವಿನ ಲೇಪ, ಜವೆ, ಅಕ್ಕಿ ಮೊದಲಾದ ಉತ್ತಮ ಬೀಜಗಳಿಂದ, ಉದ್ದು ಮೊದಲಾದ ಚೂರ್ಣಗಳಿಂದ ಮತ್ತು ಹಿಟ್ಟಿನಿಂದ ಆಲೇಪನ ಮಾಡಿ ಬಿಸಿ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಲಿ. ಲೇಪ ಮತ್ತು ಗಂಧದ ನಿವಾರಣೆಗಾಗಿ ಬಿಲ್ವ ಪತ್ರೆಯಿಂದ ತಿಕ್ಕಿ ತೊಳೆಯಬೇಕು. ಪುನಃ ನೀರಿನಿಂದ ಸ್ನಾನ ಮಾಡಿಸಿ ಚಕ್ರವರ್ತಿ ಸಮ್ರಾಟನಿಗೆ ಉಪಯೋಗಿ ಉಪಚಾರಗಳಿಂದ ಸೇವೆ ಮಾಡಲಿ. ಸುಗಂಧಯುಕ್ತ ನೆಲ್ಲಿಕಾಯಿ, ಅರಿಶಿನವನ್ನು ಕ್ರಮವಾಗಿ ಅರ್ಪಿಸಬೇಕು. ಇದೆಲ್ಲ ವಸ್ತುಗಳಿಂದ ಶಿವಲಿಂಗ ಅಥವಾ ಶಿವಮೂರ್ತಿಯನ್ನು ಚೆನ್ನಾಗಿ ಶೋಧಿಸಿ ಚಂದನ ಮಿಶ್ರಿತ ಜಲ, ಕುಶ ಪುಷ್ಪಯುಕ್ತ ಜಲ, ಸುವರ್ಣ ಹಾಗೂ ರತ್ನಯುಕ್ತ ಜಲದಿಂದ, ಮಂತ್ರಸಿದ್ಧಿ ಜಲದಿಂದ ಕ್ರಮವಾಗಿ ಸ್ನಾನ ಮಾಡಿಸಲಿ. ಇವೆಲ್ಲ ದ್ರವ್ಯಗಳು ಸಿಗುವುದು ಸಂಭವವಿಲ್ಲದಿದ್ದರೆ ಯಥಾಸಂಭವ ವಸ್ತುಗಳಿಂದ ಕೂಡಿದ ಜಲದಿಂದ ಶ್ರದ್ಧಾಪೂರ್ವಕ ಶಿವನಿಗೆ ಸ್ನಾನ ಮಾಡಿಸಲಿ. ಕಳಶ, ಶಂಖ ಮತ್ತು ವರ್ಧನಿಯಿಂದ ಹಾಗೂ ಕುಶ ಪುಷ್ಪಗಳಿಂದ ಕೂಡಿದ ಕೈಯಿಂದ ಜಲದಿಂದ ಮಂತ್ರೋಚ್ಚಾರ ಪೂರ್ವಕ ಇಷ್ಟ ದೇವತೆಯನ್ನು ಅಭಿಷೇಕ ಮಾಡಬೇಕು. ಪವಮಾನ ಸೂಕ್ತ, ರುದ್ರ ಸೂಕ್ತ, ನೀಲರುದ್ರ ಸೂಕ್ತ, ತ್ವರಿತ ಮಂತ್ರ, ಲಿಂಗ ಸೂಕ್ತ, ಆದಿಸೂಕ್ತ, ಅಥರ್ವ ಶೀಘ್ರ, ಋಗ್ವೇದ, ಸಾಮವೇದ ಹಾಗೂ ಶಿವ ಸಂಬಂಧಿ ಈಶಾನಾದಿ ಪಂಚಬ್ರಹ್ಮ ಮಂತ್ರ, ಶಿವಮಂತ್ರ ಹಾಗೂ ಪ್ರಣವದಿಂದ ದೇವದೇವೇಶ್ವರ ಶಿವನಿಗೆ ಅಭಿಷೇಕ ಮಾಡಬೇಕು. ಮಹಾದೇವನಿಗೆ ಅಭಿಷೇಕ ಮಾಡಿದಂತೆಯೇ ಪಾರ್ವತೀ ದೇವಿಗೆ ಅಭಿಷೇಕ ಮಾಡಬೇಕು. ಅವರಿಬ್ಬರಲ್ಲಿ ಯಾವುದೇ ಭೇದವಿಲ್ಲ, ಏಕೆಂದರೆ ಅವರಿಬ್ಬರು ಸರ್ವತಾ ಸಮಾನರಾಗಿದ್ದಾರೆ. ಮೊದಲಿಗೆ ಮಹಾದೇವನನ್ನು ಉದ್ದೇಶಿಸಿ ಸ್ನಾನಾದಿ ಕರ್ಮಗಳನ್ನು ಮಾಡಿದ ಬಳಿಕ ದೇವಿಗಾಗಿಯೂ ದೇವಾದೇಶ್ವರನ ಆದೇಶದಂತೆ ಎಲ್ಲವನ್ನು ಮಾಡಬೇಕು. ಅರ್ಧನಾರೀಶ್ವರನ ಪೂಜೆ ಮಾಡುವಾಗ ಅವರಲ್ಲಿ ಮೊದಲು ನಂತರವೆಂಬುದಿಲ್ಲ. ಆದ್ದರಿಂದ ಅದರಲ್ಲಿ ಮಹಾದೇವ ಮತ್ತು ಮಹಾದೇವಿಯ ಪೂಜೆ ಜೊತೆ ಜೊತೆಗೆ ನಡೆಯುತ್ತಾ ಇರುತ್ತದೆ. ಶಿವಲಿಂಗದಲ್ಲಿ ಅಥವಾ ಇತರ ಮೂರ್ತಿಗಳಲ್ಲಿ ಅರ್ಧನಾರೀಶ್ವರನ ಭಾವನೆಯಿಂದ ಎಲ್ಲ ಉಪಚಾರಗಳನ್ನು ಶಿವ ಮತ್ತು ಶಿವೇರಿಗಾಗಿ ಒಟ್ಟಿಗೆ ಉಪಯೋಗಿಸಲಾಗುತ್ತದೆ. ಪವಿತ್ರ ಸುಗಂಧಿತ ಜಲದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಅದನ್ನು ವಸ್ತ್ರದಿಂದ ಒರೆಸಬೇಕು. ಮತ್ತೆ ನೂತನ ವಸ್ತ್ರ ಮತ್ತು ಯಜ್ಞೋಪವೀತ ಅರ್ಪಿಸಲಿ. ಬಳಿಕ ಪಾದ್ಯ, ಆಚಮನ, ಅರ್ಘ್ಯ, ಗಂಧ, ಪುಷ್ಪ, ಆಭೂಷಣ, ಧೂಪ, ದೀಪ, ನೈವೇದ್ಯ, ಕುಡಿಯಲು ಯೋಗ್ಯವಾದ ನೀರು, ಮುಖಶುದ್ಧಿ, ಪುನರಾಚಮನ, ಮುಖವಾಸ,
ಸಮಸ್ತ ರತ್ನಗಳಿಂದ ಜಟಿತ ಸುಂದರ ಕಿರೀಟ ಆಭೂಷಣ ನಾನಾ ಪ್ರಕಾರದ ಪವಿತ್ರ ಪುಷ್ಪ ಮಾಲೆಗಳು ಛತ್ರ ಚಾಮರ ವ್ಯಜನ ದರ್ಪಣ ಇವುಗಳನ್ನು ಅರ್ಪಿಸಿ ಮಂಗಳಮಯ ವಾದ್ಯ ಧ್ವನಿಗಳೊಂದಿಗೆ ಇಷ್ಟದೇವನಿಗೆ ಮಂಗಳಾರತಿಯನ್ನು ಮಾಡಲಿ.